ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ಧರ್ಮಸ್ಥಳ ಸೌಜನ್ಯಾಲಯ ಹೆಸರನ್ನು ಯಾರು ಕೇಳಿಲ್ಲ, ಯಾರು ಆಕೆಯ ಕಥೆಯನ್ನು ನೆನೆಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ದೊಡ್ಡ ಘಟನೆ 2012 ಅಕ್ಟೋಬರ್ 10 ನಡೆದಂಥ ಈ ಅತ್ಯಾಚಾರ ಪ್ಲಸ್ ಕೊಲೆ ಆದಂಥ ಘಟನೆ ನಡೆದು ಹೋಗಿ 13-14 ವರ್ಷಗಳಾದರೂ ಇವತ್ತು ಅದರ ಪತ್ತೆ ಇಲ್ಲ. ಅದು ಹಿಂದೆ ಯಾರ ಮುಂದೆ ಯಾರ ಏನು ಎಂತು ಎಲ್ಲರೂ ಮುಚ್ಚಿ ಹೋದಂಥ ಪ್ರಸಂಗ. ಈ ದಿಶೆಯಲ್ಲಿ ಮಹೇಶ್ ತಿಮ್ಮರೊಡ್ಡಿ ಮಟ್ಟಣ್ಣವ ಸಾಕಷ್ಟು ಪ್ರಯತ್ನ ಮಾಡಿದರು. ಅವರಿಗೆ ಜಯ ಸಿಗಲಾರದ ಸದಾ ಸೋಲು ಉಂಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಏನೂ ಇರಲಿ, ಪ್ರಯತ್ನ ಮಾಡಿದ್ದು ಸುಳ್ಳಲ್ಲ. ಈ ದಿಶೆಯಲ್ಲಿ ಇತ್ತೀಚೆಗೆ ಒಂದಿಷ್ಟು ಹೊಸ ಪ್ರಕರಣಗಳು, ಹೊಸ ವಿಚಾರಗಳು ಬೆಲೆಗೆ ಬಂದಿದ್ದಾವೆ. ಅದರಲ್ಲೂ ಮೊದಲನೇದಾಗಿ ಒಬ್ಬ ಅನಾಮಧೇಯ ವ್ಯಕ್ತಿಯಿಂದ 6 ಪುಟಗಳ ಸವಿವರ ವಿವರಣೆ. ಧರ್ಮಸ್ಥಳದಲ್ಲಿ ನಡೆಯುತ್ತಿದ್ದಂತಹ ಈ ದುರಂತಗಳು, ಈ ಅತ್ಯಾಚಾರಗಳು, ಈ ಕೊಲೆಗಳು ಯಾರು ಮಾಡಿಸ್ತಾ ಇದ್ದರು, ಯಾರಿದ್ದರು ಹಿಂದೆ ಅನ್ನುವಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳುವ ಪ್ರಯತ್ನ ಅವ್ರು ಮಾಡಿದ್ದಾರೆ. ಆ ಪತ್ರದಲ್ಲಿ ಅವ್ರ ಹೆಸರು ಹೇಳಿಲ್ಲ, ಬಟ್ ಆದರೆ ನಾನು ಹೇಳುತ್ತೀನಿ, ನಾನು ರೆಡಿ ಇದ್ದೀನಿ ಅಂತ ಸಾಕ್ಷಿ ಒದಗಿಸ್ಲಿಕ್ಕೆ ಬಂದಿದ್ದಾರೆ ಆ ವ್ಯಕ್ತಿ, ಅನಾಮಧೇಯ ವ್ಯಕ್ತಿ. ಅದು ಸುಪ್ರೀಂ ಕೋರ್ಟ್ ವಕೀಲರಾದಂಥ KV ಧನಂಜಯ ಅವರ ಮೂಲಕ ಅಂತ. ಅವರು ತಮ್ಮ ಪತ್ರದಲ್ಲಿ SP ಅವರಿಗೆ ಪತ್ರವನ್ನು ಕೊಟ್ಟಿದ್ದಾರೆ. ನಮಗೆ ಜೀವ ರಕ್ಷಣೆ ಕೊಡ್ರಿ, ನಾವು ಬಂದು ಹೇಳ್ತೀವಿ ಯಾರು ಏನು, ನಾನು ಸಾಕ್ಷಿ ಕೊಡ್ತೀನಿ ಅನ್ನುವಂಥ ಗಟ್ಟಿ ಮನಸ್ಸಿನಿಂದ ಆ ಮನುಷ್ಯ ಮುಂದೆ ಬಂದಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅವರು ಇಲ್ಲಿವರೆಗೆ ಅನುಭವಿಸಿದ 1995ರಿಂದ 2014ವರೆಗೆ ಅಲ್ಲಿ ಕೆಲಸ ಮಾಡಿದ, ಆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ, ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ ವ್ಯಕ್ತಿ ಯಾರು ಏನು ಎಂದು ಎಲ್ಲವನ್ನೂ ಹೇಳಲಿಕ್ಕೆ ತಯಾರಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ, ಆದರೆ ಪತ್ರದಲ್ಲಿ ಮಾತ್ರ ಎಲ್ಲೂ ಅವ್ರ ಹೆಸರನ್ನು ಹಾಕಿಲ್ಲ, ಹೇಳಿಲ್ಲ ಅನ್ನೋದು ಅಷ್ಟ ಸ್ಪಷ್ಟವಾದ ವಿಷಯ. ಹೀಗಾಗಿ ಇದಕ್ಕೊಂದು ಹೊಸ ಟ್ವಿಸ್ಟ್, ಹೊಸ ತಿರುವು ಇವತ್ತು ಬಂದಂಗೆ ಆಗ್ಯದ. ಇದರಿಂದ ಯಾರಿದ್ದಾರೆ ಅನ್ನೋ ಕುತೂಹಲ ಇನ್ನಷ್ಟು ಇಮ್ಮಡಿ ಆಗ್ಯದ. ಈಗಾಗಲೇ ಆರೋಪ ಮಾಡುತ್ತಿರುವಂಥ ವ್ಯಕ್ತಿಗಳೋ ಅಥವಾ ಬೇರೆಯವರು ಅನ್ನುವಂಥ ಮಾತು. ಈ ಸಂದರ್ಭದಲ್ಲಿ 11 ವರ್ಷಗಳಿಂದ ನಾನು ಓಡಿ ಹೋದೆ ಅನ್ನುವಂಥ ಮಾತನ್ನು ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಜೊತೆಗೆ 1995ರಿಂದ 2014ವರೆಗೆ ಅಲ್ಲಿ ಇದ್ದೆ, ಅಲ್ಲಿ ವರ್ಕ್ ಮಾಡಿ ಅನ್ನುವಂಥ ಉಲ್ಲೇಖ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಮಾತ್ರ ಅದೇ ಕಾಲಕ್ಕೆ ಹೇಳ್ತಾರೆ, ನೀವು ಇಲ್ಲಿವರೆಗೆ ಯಾಕಪ್ಪ ಮೌನ ಆಗಿದ್ರಿ, ಎಲ್ಲಿ ಹೋಗಿದ್ರಿ ನೀವು ಅಂತ ಕೇಳಿದಾಗ ಜೀವ ಭಯದಿಂದ ನೆರೆಯ ರಾಜ್ಯದಲ್ಲಿ ತಲೆಮರೆಸಿಕೊಂಡಿದ್ದೆ ಅನ್ನುವಂಥ ಮಾತನ್ನು ಸ್ಪಷ್ಟೀಕರಣ ಕೊಡ್ತಾರೆ. ಅದರಲ್ಲ ಮೊದಲಾಗೆ 1998ರಲ್ಲಿ ನಾನೊಮ್ಮೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕು, ದೂರು ಕೊಡಬೇಕು ಅಂತ ಪ್ರಯತ್ನ ಮಾಡಿದಾಗ ನನ್ನ ಜೀವ ಹೋಗುವವರೆಗೆ ಬೆಳೆದಿದ್ದರು ಅನ್ನೋದು ಅಷ್ಟು ಸತ್ಯದ. ಹೇಗಾಗಿ ನಾನು ಹೇಳಲಿಕ್ಕೆ ಹೋಗಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆನಂತರ ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೆ, ಮಾಡ್ತಾ ಇದ್ದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ 2010ರಲ್ಲಿ ಒಂದು ಹತ್ಯೆ ಮಾಡಿದ್ದನ್ನಾಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ಆ್ಯಸಿಡ್ ಹಾಕಿ ಹೆಣ್ಣು ಮಕ್ಕಳು ದಾಳಿ ಮಾಡಿ ಕೊಂದಿದ್ದಾಗಿರ್ಬೋದು, ಅನೇಕ ವಿಷಯಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾರೆ ಅವರು. ಆ ವ್ಯಕ್ತಿ ಆ ಪತ್ರದಲ್ಲಿ ಬರಿತಾ ಇದ್ದಾರೆ. ಹೀಗಾಗಿ ಕೊನೆಗೆ 2014 ಡಿಸೆಂಬರ್ದಲ್ಲಿ ನಾನು ಜೀವಕ್ಕೆ ಅಪಾಯ ಬರಬಹುದು ಅನ್ನೋ ಕಾರಣಕ್ಕಾಗಿ ನಾನು ಚಿಕ್ಕ ಕುಟುಂಬವನ್ನು ಕರ್ಕೊಂಡು ನಾನು ತೆಗೆದುಕೊಂಡು ನಾನು ಪರಾರಿಯಾದೆ ಬೇರೆ ರಾಜ್ಯಕ್ಕೆ ಅನ್ನುವಂಥ ಸ್ಪಷ್ಟ ಒಂದು ಅಭಿಪ್ರಾಯವನ್ನು ಸ್ಪಷ್ಟ ಮಾತನ್ನು ತಮ್ಮ ಪತ್ರ ಮುಖೇನ ಬರೆದು ಕಳಿಸಿದ್ದಾರೆ ಈ ಒಂದು ನಮ್ಮ ಧನಂಜಯ ಅನ್ನುವಂಥ ಸುಪ್ರೀಂ ಕೋರ್ಟ್ ವಕೀಲರ ಮೂಲಕ ಅಂತ. ಇದರಿಂದಾಗಿ ಈ ಕೇಸಿಗೆ ಒಂದು ಟ್ವಿಸ್ಟ್ ಬರ್ತದೆ, ಇವ್ರು ಯಾರು ಇರ್ಬೋದು ಅನ್ನುವಂಥ ಮತ್ತಷ್ಟು ಕುತೂಹಲ ಇದರ ಹಿಂದಿದೆ. ಹೀಗಾಗಿ ಇಲ್ಲಿವರೆಗೆ ಮಾಡಿದಂಥ ಮಹೇಶ್ ತಿಮ್ಮರೊಡ್ಡಿ, ಮಟ್ಟಣ್ಣವರ್ ಮತ್ತು ಸಮೀರ್ MD, ಈಗಾಗಲೇ ಸಮೀರ್ MD ಅವರು ಇದ್ರ ಮೇಲೆ ಒಂದು ಒಳ್ಳೆಯ ಒಂದು ಚಿತ್ರವನ್ನು ಸಹಿತ ಮಾಡಿ ಬಿಡ್ತಾ ಇದ್ದಾರೆ. ಅದು ದೂತ ಈಸ್ ಬ್ಯಾಕ್. ಹೀಗಾಗಿ ಮತ್ತಷ್ಟು ಕುತೂಹಲ ಎಲ್ಲರಿಗೂ ಮೂಡಿದೆ ಇವತ್ತು. ಈ ರೀತಿಯಾಗಿ ಮತ್ತು ಇನ್ನೂ ಕೆಲವೊಂದು ಮಾತನ್ನು ಹೇಳ್ತಾ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಎಲ್ಲಿ ಓಡಿ ಹೋಗೋ ಪ್ರಶ್ನೆ ಇಲ್ಲ, ನೀವು ಯಾವುದೇ ತನಿಖೆ ಮಾಡಿದ್ರು, ಪಾಲಿಗ್ರಾಫ್ ಮಾಡಿರಿ, ಮತ್ತೇನು ಮಾಡ್ತೀರ ಮಾಡಿರಿ, ಎಲ್ಲದಕ್ಕೂ ರೆಡಿ ಇದ್ದೀನಿ. ಈ ನಡೆದಿದ್ದು ಮಾತ್ರ ಸತ್ಯ, ಒಂದಲ್ಲ ಎರಡಲ್ಲ. ಇವುಗಳನ್ನು ಇವತ್ತು ನಾನು ಉಳಿದ ಸ್ಥಾನಗಳಿಂದ ತೆಗೆದು ತೋರಿಸ್ತೀನಿ ನಾನು ನಿಮಗೆ ಅನ್ನುವಂಥ ಮಾತನ್ನು ಅಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ರಿಂದಾಗಿ ಒಂದು ದೊಡ್ಡ ಸಾಕ್ಷಿ ಈ ಒಂದು ಪ್ರಕರಣದಲ್ಲಿ ಸಿಕ್ಕಂಗಾಗಿದೆ. ಇದರಿಂದಾಗಿ ಸೌಜನ್ಯಾಳ ಹತ್ಯೆಗೆ ನ್ಯಾಯ ಸಿಗ್ಬೋದೇ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಇವತ್ತಂತ. ತನಗಾದಂಥ ತಾನು ಅಲ್ಲಿವರೆಗೆ ಮಾಡಿದಂಥ ಕರ್ಮಗಳಿಗೆ ಪಾಶ್ಚಾತ್ತಾಪ ಮಾಡಿಕೊಳ್ಳೋ ಸಲುವಾಗಿ ಈ ವ್ಯಕ್ತಿ ಈ ರೀತಿಯಾಗಿ ಕೋರ್ಟ್ ಮುಂದೆ ಬಂದ ಈ ಮಾತನ್ನು ಹೇಳಿ SP ಅವ್ರ ಲೆಟರ್ ಕಳಿಸಿದ್ದಾರೆ. ಅದು ನಮ್ಮ ಮತ್ತು ಹೇಳ್ತಿರುವಂಥ KV ಧನಂಜಯ ಅವರ ಮೂಲಕ. ಈ ಒಂದು ಘಟನೆ ಒಂದು ಕಡೆ ಆದರೆ, ಇನ್ನೊಂದು ಕಡೆಗೆ CBI 9 ವರ್ಷಗಳ ಹಿಂದೆ ಕೊಟ್ಟಂತಹ ರಿಪೋರ್ಟನ್ನು ಇಲ್ಲಿ ಸರ್ಕಾರ ಮುಚ್ಚಿತ್ತೋ ಯಾವುದೋ ಗೊತ್ತಿಲ್ಲದು, ಆ ಒಂದು ರಿಪೋರ್ಟ್ ಇವತ್ತು ಹೊರಗೆ ಬಂದದ್ದು. CBI ಸ್ಪಷ್ಟವಾಗಿ ಹೇಳಿತ್ತು, ಇಲ್ಲ ಇದು 6 ತಪ್ಪುಗಳಾಗಿದ್ದಾವೆ, ಇದರಲ್ಲಿ ಡಾಕ್ಟರ್ ಇಬ್ಬರು
ಒಬ್ಬರು ಡಾಕ್ಟರ್ ಆ್ಯಡಮ್ ಮತ್ತು ರಶ್ಮಿ ಇವರು ಪೋಸ್ಟ್ ಮಾರ್ಟಮ್ ಮಾಡಿದಂಥವರು. ಇವರು ಈ ವಿಷಯದಲ್ಲಿ 6 ತಪ್ಪು ಏನಪ್ಪ ಅಂದ್ರೆ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರು ಮಾಡಿ ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ CBI ಮೂಲಕ ಬಂದಂಥ ರಿಪೋರ್ಟು. ಸ್ವತಃ ಸರ್ಕಾರಕ್ಕೂ ಸಹಿತ ಅವರು ಡೈರೆಕ್ಷನ್ ಮಾಡಿದರು, ಇವರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು, ಇಬ್ಬರಿಗೂ ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು CBI ಮಾಡಿತ್ತು. ಇದೊಂದು ಹೊಸ ಈ ಘಟನೆ ಟ್ವಿಸ್ಟ್ ಅನ್ನೋದನ್ನು ನಾವು ಇಲ್ಲಿ ಮರೀಲಿಕ್ಕೆ ಆಗೋದಿಲ್ಲ. ವಿಶೇಷವಾಗಿ ಈ ದಾಖಲೆ ಇವತ್ತು ಬಹಿರಂಗ ಆಗ್ಯದ, ಅದರ ತನಿಖೆನೂ ಇವತ್ತು ಆಗಬೇಕಾಗಿದೆ. ವಿಶೇಷವಾಗಿ ಇವೆರಡು ಒಂದು ಗಣನಾಮಧೇಯ ವ್ಯಕ್ತಿ ಸಾಕ್ಷಿ ನೋಡ್ಲಿಕ್ಕೆ ಬಂದಿದ್ದಾರೆ, ಇನ್ನೊಂದು ವ್ಯಕ್ತಿ ಈ ಒಂದು CBI ಇದ್ದಿದ್ದು ರಿಪೋರ್ಟ್ ಮಾಡಿ ಅದರಲ್ಲೇ ಕರ್ನಾಟಕ ಸರ್ಕಾರಕ್ಕೆ ಡೈರೆಕ್ಷನ್ನು ಮಾಡಿದ್ದಾರೆ. ನೀವು ಇದನ್ನು ತನಿಖೆ ಮಾಡಿ ಇವ್ರಿಗೆ ಶಿಕ್ಷೆ ಕೊಡಬೇಕು. ನಾವು ತನಿಖೆ ಮಾಡಿದ್ದೀವಿ, ಇವರಿಗೆ ಅತ್ಯಂತ ಕಠೋರತಮವಾದಂಥ ಕಠೋರ ಶಿಕ್ಷೆ ಕೊಡಬೇಕು ಇಬ್ಬರು ಡಾಕ್ಟರ್ಗಳಿಗೆ. ಒಬ್ಬರು ಡಾಕ್ಟರ್ ಆ್ಯಡಮ್ ಮತ್ತು ಇನ್ನೊಬ್ಬರು ರಶ್ಮಿ ಎನ್ ಅನ್ನುವರು ಅನ್ನುವಂಥ ಮಾತನ್ನು ಇವರು ಈ ಒಂದು ರೀತಿಯಿಂದ ಇವ್ರಿಗೆ ಭಯಂಕರ ಶಿಕ್ಷೆ ಆಗಲಿ ಅನ್ನೋಂಥ ಮಾತನ್ನು ಅದನ್ನು ಸಜೆಷನ್ ಮಾಡಿದ್ದಾರೆ ಅನ್ನೋದು ಕಂಡು ಬರ್ತದೆ. ಅಂದ್ರೆ ಒಟ್ಟಾರೆಯಾಗಿ ಇವೆರಡೂ ಸಾಕ್ಷಿಗಳಿಂದ ಇನ್ನೊಂದು ಮಾತನ್ನು ಹೇಳಬೇಕಾಗ್ತದೆ. 2012 ಅಕ್ಟೋಬರ್ 10 ಏನು ಘಟನೆ ಆಗಿತ್ತಲ್ಲ, ಆ ಸಂದರ್ಭದಲ್ಲೇ ಇಲ್ಲಿ ಕರ್ನಾಟಕದಲ್ಲೇ BJP ಸರ್ಕಾರ ಇತ್ತು ನಾವು ಮರೆಯಲಾರು ದಾಖಲಿಸಬೇಕಾಗ್ತದಿಲ್ಲ. ಅಂದ್ರೆ ಈ ಕೇಸ್ ಮುಚ್ಚಿ ಹೋಗೋರು ಸರ್ಕಾರ ಪಾತ್ರ ವಹಿಸುತ್ತಾ ಅನ್ನುವಂಥ ಪ್ರಶ್ನೆ ಇವತ್ತು ಕಾಡ್ತಾ ಇದೆ ಅಂತ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಮತ್ತು ತನಿಖೆ ಆಗಬೇಕಾಗಿದೆ. ಮತ್ತು ಇನ್ನೂ ಒಂದೆರಡು ಮಾತುಗಳನ್ನ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲೇ ಈ ಒಂದು ತನಿಖೆ ಮಾಡೋರು ಪೋಸ್ಟ್ ಮಾರ್ಟಮ್ ಮಾಡುವಲ್ಲ, ಒಂದನೇದ್ದು ವೆಜನಲ್ ಮಾದರಿಯ ಸಂಗ್ರಹಿಸಬೇಕಾಗಿತ್ತು. ಯಾಕಂದರೆ ಆ ದಾಳಿ ವೆಜನಲ್ ಮೇಲೆ ಆದ ದಾಳಿಯ ಒಂದು ಸಾಕ್ಷಿ ಅಲ್ಲಿ DNA ಮೂಲಕ ಗುರುತಿಡಿಯುವಂಥದ್ದು, ಅದನ್ನು ಸಾಕ್ಷಿ ಸಂಗ್ರಹ ಮಾಡದೆ ಹೋಗಿದ್ದು. ಎರಡನೇದಾಗೆ ಮರಣೋತ್ತರ ಪರೀಕ್ಷೆಯನ್ನು ವಿಡಿಯೋ ಮಾಡಬೇಕಾಗ್ತದೆ. ಮರಣೋತ್ತರ ಪರೀಕ್ಷೆ ಅದನ್ನು ಮಾಡಿರಲಿಲ್ಲ ಇಬ್ಬರು. ಮುಂದೆ ಆಕೆಯ ಜಠರದಲ್ಲಿ ಆಹಾರ ಇತ್ತು ಅನ್ನೋದು ಸ್ಪಷ್ಟ ಆಗ್ತದೆ. ಆದರೆ ಅವಳ ಆಹಾರಗಳು ತೆಗೆದುಕೊಂಡಿರೋದಿಲ್ಲ, ವೃತ ಮಾಡಿರ್ತಾಳೆ ಹೆಣ್ಮಗಳು ಸೌಜನ್ಯ. ಈ ಆಹಾರ ಎಲ್ಲಿದು ಬಂತು ಅನ್ನೋದು ಅಲ್ಲಿ ಕ್ಲಿಯರ್ ಆಗುವುದಿಲ್ಲ. ಇದೇ ಕಾಲಕ್ಕೆ ಇನ್ನೊಂದು ಒಳ ಮರ್ಮಾಂಗದ ಪರೀಕ್ಷೆ ಆಗಿಲ್ಲ ಅನ್ನೋಂಥ ಮಾತು. ಮತ್ತು ಇದನ್ನು ಕತ್ತಿಚ್ಚಿ ಕೊಲ್ಲುವ ಪ್ರಯತ್ನ ಮಾಡಿದ್ರು, ಕೊಂದಿದ್ರು ಅನ್ನೋದು ಅದು ಸಹಿತ ಸಾಕ್ಷಿಗಳನ್ನು ಅಳಿಸಿ ಹಾಕುವಂಥ ಪ್ರಯತ್ನ ಇಬ್ಬರು ಡಾಕ್ಟರ್ಗಳಿಂದ ಆಗಿದೆ ಅನ್ನೋಂಥ ಒಂದು ಸ್ಫೋಟಕ ಮಾಹಿತಿ ಇವತ್ತು ಬಂದಿದೆ. ಇವೆರಡೂ ಮಾಹಿತಿಗಳಿಂದಾಗಿ ಒಂದು ಅನಾಮಧೇಯ ವ್ಯಕ್ತಿ ಅನೇಕ ಶವಗಳನ್ನು, ಹೆಣ್ಣು ಮಕ್ಕಳ ಶವಗಳನ್ನು, ಕೆಲವೊಮ್ಮೆ ಗಂಡು ಮಕ್ಕಳ ಶವಗಳನ್ನು ಹೂತು ಮತ್ತು ಇವು ಯಾರು ಏನು ಅಂತಿಲ್ಲ ಎಲ್ಲ ಹೂತು ಅಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಹೊರಗೆ ಬಂದ ನಾ ಸಾಕ್ಷಿ ಹೇಳ್ತೀನಿ ಅದಕ್ಕಂತ ಹೇಳ್ತಾ ಇದ್ದಾರೆ. ದೊಡ್ಡ ಭಯಂಕರವಾದಂಥ ಸಾಕ್ಷಿ. ಎರಡನೇದ್ದು ಈ CBI ರಿಪೋರ್ಟ್ ಇವತ್ತು ಸ್ಫೋಟ ಆಗಿದ್ದು ಇವೆರಡರಿಂದಾಗಿ ಸೌಜನ್ಯಾಳ ಹತ್ಯೆಗೆ, ಒಂದು ಅತ್ಯಾಚಾರದ ಹತ್ಯೆಗೆ ನ್ಯಾಯ ಸಿಗ್ಬೋದು ಅನ್ನುವಂಥ ಒಂದು ಆಶೆ ಆಗಿರಲ್ಲ ಇವತ್ತು ಇಡೀ ನಾಡಿನ ತುಂಬ ಹಬ್ಬಿದೆ ಅನ್ನೋದು ಅಷ್ಟ ಸತ್ಯದ. ಒಟ್ಟಾರೆಯಾಗಿ ಸೌಜನ್ಯಾಳಿಗೆ ನ್ಯಾಯ ಕೊಡಿಸುವಲ್ಲಿ ನಮ್ಮ ತಿಮ್ಮರೆಡ್ಡಿ ಆಗಿರ್ಬೋದು, ಮಟ್ಟೆನವರು ಆಗಿರ್ಬೋದು, ಅದೇ ಕಾಲಕ್ಕೆ ಇನ್ನೊಬ್ಬರು ನಮ್ಮ ಸಮೀರ್ MD ಅವರಾಗಿರ್ಬೋದು, ಇವರೆಲ್ಲರ ಪ್ರಯತ್ನಕ್ಕೆ ಒಂದೇನು ಯಶಸ್ಸು ಸಿಗ್ಬೋದಾ, ಸೌಜನ್ಯಾಳಿಗೆ ನ್ಯಾಯ ಸಿಗ್ಬೋದಾ ಅನ್ನುವ ದಿಶೆಯಲ್ಲಿ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಇದು ಒಂದು ಭಯಂಕರ ಕೊಲೆಯ ಅಥವಾ ಅತ್ಯಾಚಾರದ ದೊಡ್ಡ ಪ್ರಕರಣ. ಇದಕ್ಕೆ ನ್ಯಾಯ ಸಿಗಬೇಕಾಗಿತ್ತು ಎಂದು ಇವತ್ತು 2012 ಆದಂಥದ್ದು ಅಕ್ಟೋಬರ್ 10 ಇಂದೂ ನ್ಯಾಯ ಸಿಗ್ತಾ ಇಲ್ಲ. ಇನ್ನಾದರೂ ಸಿಗಲಿ ಅಂತೇಳಿ ನಾವು ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ಮತ್ತು ಸರ್ಕಾರಕ್ಕೂ ಸಹ ಇದನ್ನು ಅತ್ಯಂತ ಮುತುವರ್ಜಿ ವಹಿಸಿ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ಮತ್ತೊಮ್ಮೆ ಮನವಿ ಸಲ್ಲಿಸ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಿಲ್ಲಿಸಿ ಹೋಗಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ ವಂದನೆಗಳು.